ಆರೋಗ್ಯ ಆರಾಧ್ಯ ಆರೋಗ್ಯ ಏನೇ ಆಗಲಿ ಲೈಫಲ್ಲಿ ಹಳೆ ಫ್ರೆಂಡ್ಸ್ನ ಯಾವತ್ತೂ ಮರಿಬೇಡಿ. ಹಳ್ಳಿ ವಾತಾವರಣ, ಅಲ್ಲೊಂದು ಹಸು ಇದೆ, ನಮ್ಮ ಹಸು ಇಲ್ಲೇ ಒಂದೈತೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ. ಹಾಯ್ ಫ್ರೆಂಡ್ಸ್, ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಸ್ಕೂಲ್ ಫ್ರೆಂಡ್ ಅವರ ತಮ್ಮಂದೇನೋ ಫಂಕ್ಷನ್ ಇದೆ. ಸೊ ಫಂಕ್ಷನ್ಗೆಲ್ಲ ಫ್ರೆಂಡ್ಸ್ ಎಲ್ಲ ಹೊರಟಿದ್ದೀವಿ. ಇನ್ನೊಬ್ಬ ಫ್ರೆಂಡ್ ಬರೋದು ಬಾಕಿ ಇದೆ. ಸೊ ದಟ್ ಅವನ್ನ ಪಿಕ್ ಮಾಡಬೇಕು ಅಂತ ನನ್ನ ಫ್ರೆಂಡು ಕಾಲ್ ಮಾಡ್ತಾ ಇದ್ದಾನೆ. ಸೊ ಪಿಕ್ ಮಾಡ್ತಾ ಇಲ್ಲ, ಫಸ್ಟ್ ಟೈಮ್ ಮಾಡಿದಾಗ. ನೋಡೋಣ, ಇನ್ನೊಂದ್ಸಲಿ ಮಾಡ್ತಾ ಇದ್ದೀವಿ. ನೋಡೋಣ ಅವ್ನ ರೆಸ್ಪಾನ್ಸ್ ಏನು ಬರುತ್ತೆ, ಏನು ಕತೆ ಅಂತ ಕಾಯಿಸ್ತಾರ ಇಲ್ವ ನೋಡೋಣ. ಇಲ್ಲಿ ನಮ್ಮ ರೈಡರ್, ಪ್ರೋ ರೈಡರ್ ರೋಹಿತ್ ಅವರು. ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಕಾರಲ್ಲಿ. ಮುಂಚೆ ಎಲ್ಲ ಏನಂತಾರೆ, ಎಲ್ಲೇ ಹೋಗ್ಬೇಕಿದ್ರು ಫಸ್ಟು ನಾವು ಬೈಕಲ್ಲೇ ಎತ್ಕೊಂಡು ಹೋಗ್ತಾ ಇದ್ವಿ. ಇನ್ನೊಂದು ಏನಂದರೆ ಲೈಕ್ ಸ್ಕೂಟಿಲಿ ಕೂಡ ನಾವು ಚಿಕ್ಕಮಂಗ್ಳೂರೆಲ್ಲ ಟ್ರಿಪ್ ಹೊಡ್ಕೊಂಡು ಬಂದಿದ್ವಿ. ಜಸ್ಟ್ ಸ್ಕೂಟಿಲಿ, ಬಿಲೀವ್ ಮೀ, ಅದು ಮಳೆಯಲ್ಲಿ. ಬಿಸಿ ಬರ್ತದ್ಯಾ? ಸೊ ನೋಡಿ, ಹಿಂಗೆ ನಾವು ಇಷ್ಟು ಬೇಗ ಎದ್ದು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕಂತ ಎಲ್ಲ ಹೋಗ್ತಾ ಇರ್ತೀವಿ. ಕೆಲವೊಬ್ರಿಗೆಲ್ಲ ಅದೇ ಮೈಂಡ್ ಸೆಟ್ ಇರಲ್ಲ. ಸೊ ಕಾಲ್ ಮಾಡ್ರಿ ಎತ್ತಲ್ಲ, ಎತ್ಬಿಟ್ರು. ಎಲ್ಲಿ ಸರಿ ಬಾ, ಇದು ಬ್ರಿಡ್ಜ್ ಹತ್ರ ಬರ್ತಾ ಇದೀವಿ. ದರ್ಶನ್ ಕಾರಲ್ಲಿ ಹೊಟ್ಟೋದ? ಅವ್ನ್ ಕಾಲೇ ಮಾಡಿಲ್ಲ, ತಿಮ್ಮನ್ ಪಿಕ್ ಮಾಡಕ್ ಹೇಳ್ದ. ಸರಿ 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 ಬಾಯ್. ಅಲ್ಲ ಕಾಲ್ ಮಾಡಿ ಏನ್ ಹೇಳ್ದ, ಮನೋಜ್ ಬರ್ತಾನೆ, ಮನೋಜ್ ನಾ ಪಿಕ್ ಅವ್ರು ಪಿಕ್ ಮಾಡು ಅಂತಾನೆ ಹೇಳಿದ್ದು. ಆಗ್ಲೇ ಏನಂದ್ರು, ಪಿಕ್ ಮಾಡು ಅಂತ ಅಂದ್ರು. ಇವಾಗ ನೋಡಿ ಪಿಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸರಿ ಕಾಲ್ ಮಾಡ್ತೀವಿ. ಕಾಲ್ ಮಾಡು, ಗೊತ್ತಾಗುತ್ತೆ. ಇಲ್ಲ ಗೊತ್ತಿಲ್ಲ, ಇನ್ನೊಂದ್ಸತಿ ಮಾಡಿದ್ರೆ ಸೇಮ್ ಅದೇ ತರ ಆಯ್ತು. ಆಮೇಲೆ ಇದೀವ್ರೆ ಫೋನ್ ಎತ್ತಾರೆ, ಯಾರು ಮಾತಾಡ್ತಾರೆ. ಅಂದ್ರು ಇವಾಗೆಲ್ಲ ತೀರಾ ಯಾವ ತರ ಸ್ಪ್ಯಾಮ್ ಕಾಲ್ಗಳು ಬರುತ್ತಂದ್ರೆ, ಒಂದೊಂದ್ಸಲಿ ಕಾಲ್ ಮಾಡ್ತಾರೆ, ಒಂದ್ 2 ನಿಮಿಷ ನಾವು ಒಂದ್ 2 ಸೆಕೆಂಡ್ ನಾವು ಮಾತಾಡೋ ತನಕ ಏನೂ ಮಾತಾಡಲ್ಲ. ಹಲೋ ಅಂದಿದ ತಕ್ಷಣ, ಸರ್ ನಿಮ್ಗೆ ಏನಾದ್ರು ಲೋನ್ ಬೇಕಿತ್ತಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಜಾಸ್ತಿ ಫ್ರಾಡ್ ಕಾಲ್ಸ್ ಅವೇ. ಫ್ರಾಡ್ ಕಾಲ್ಸ್, ತೀರಾ ಫ್ರಾಡ್ ಕಾಲ್ಸೇ. ತೀರಾ ಏನು ಮಾಡಕ್ಕಾಗಲ್ಲ. ಅದು ನಿಂಗೆ ಅಲರ್ಟ್ ಬರ್ತೈತೆ ಅಷ್ಟೇ. ಅಲರ್ಟ್ ಬರ್ತದೆ, ಒಂದೊಂದು ಕಾಲ್ ಆಟೋಮೆಟಿಕ್ ಕಟ್ ಆಗ್ತದೆ, ಒಂದೊಂದು ಕಾಲು ನಂಬರ್ ಬರಲ್ಲ. ಏರ್ಟೆಲ್ ಸ್ಪ್ಯಾಮ್ ಅಲರ್ಟ್ ಅಂತ ಬರ್ತದೆ. ಅದು ಇವಾಗ ಬರ್ತೈತಲ್ಲ ಏರ್ಟೆಲ್ ಸ್ಪ್ಯಾಮ್. ಜನರಂತೂ ಹೆಂಗಿರ್ತಾರೆ. ನಮ್ಮ ಬಸ್ ಅವರು ಹೋದ್ರೆ ಅರ್ಧ ರೋಡ್ ಪೂರ್ತಿ ಅವರೇ ಹೋಗ್ಬೇಕು, ಯಾರಿಗೂ ಹೋಗಕ್ಕೂ ಜಾಗ ಬಿಡಲ್ಲ. ಏನ್ ಮಾಡಕ್ಕಾಗಲ್ಲ, ಜನ ತುಂಬಾ ಗಾಡಿ ಓಡಿಸಿರೋದು ಕಲ್ತ್ಕೊಟ್ರೆ ಎಲ್ಲಾದ್ರೂ ಓಡಿಸ್ಬೋದು. ಇದನ್ನ ಎಲಿಫೆಂಟ್ ಕಾರಿಡಾರ್ ಅಂತಾರಂತೆ. ಬಟ್ ಇಷ್ಟು ದಿವಸ ಆದ್ರೂ ನಾವು ಇಲ್ಲೇ ಓಡಾಡ್ತಾ ಇದ್ವಿ. ಅದು ಎಲಿಫೆಂಟ್ ಕಾರಿಡಾರ್ ಅನ್ನೋದು ಲಿಟ್ರಲಿ ಫಾರೆಸ್ಟ್ ಇಂದ ಸಾವಂತದುರ್ಗ ಫಾರೆಸ್ಟ್ ಹೋಗಕ್ಕೆ ಆನೆಗಳಿಗೆ ದಾರಿ ಮಾಡ್ಕೊಟ್ಟಿದ್ದಾರೆ. ಏನು ವಾಕಿಂಗ್ ಬೈ ವಾಕೆ, ಅದು ಕೆಳಗಡೆ ಬಂದ್ರೆ ಆಕ್ಸಿಡೆಂಟ್ಸ್ ಅದು ಇದು ಆಗುತ್ತೆ ಅಂತ ಅದಕ್ಕೆ ಎಲಿವೇಟೆಡ್ ಕಾರಿಡಾರ್ ಮಾಡಿ. ಓಕೆ. ಸೊ ಈ ಥರ ಎಲ್ಲ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಎಲ್ಲ ನೋಡಿ ಇವ್ರಿಗೆ ಗೊತ್ತಿರೋದು. ನಮಗೆಲ್ಲ ರೀಲ್ಸಲ್ಲಿ ಯಾರು ಟ್ರೋಲ್ ಆಗ್ತದೆ ಜಾಸ್ತಿ. ಸೋಷಲಿ ಇನ್ಆಕ್ಟಿವ್ ಆಗಿದ್ದಾರೆ ಸದ್ಯಕ್ಕೆ ಇವರು. ಟಾಪರ್ ಸರ್ರು ಹೇಳ್ತಿದ್ರಲ್ಲ, ಲೈಕ್ ಮೀಟ್ ಮಾಡಕ್ ಹೋದಾಗ ನಮ್ಗೆ ಹಳೆ ಲೆಕ್ಚರರ್ ಒಬ್ರು, ಲೈಕ್ PT ಮಾಸ್ಟರ್ ಒಬ್ರು ಇದ್ರು. ಸೊ ಅವ್ರು ಕೇಳಕ್ ಹೋದಾಗ್ಲ ಸುಮ್ಮನೆ ಅವರು ಲೈಕ್ ಟಾಪರ್ ಅಂತಾನೆ ಹೇಳಿದ್ರು. ನೋಡೋಣ. ನೀವು ಫಸ್ಟ್ ರ್ಯಾಂಕ್ ರಾಜು ಮೂವಿ ನೋಡಿದ್ರೆ ಸೇಮ್ ನಮ್ ರೋಹಿತ್. ಹೌದಪ್ಪ, ಕೆಳಗೆ ಮೊಟ್ಟೆ ಇಟ್ಕೊಂಡು ಅದ್ರ ಮೇಲೆ ಇದು ಏನು ಟೊಮೆಟೊ ಹಾಕೊಂಡ್ಬರ್ತಾರೆ. ನೆಕ್ಸ್ಟ್ ಇದು ಬರುತ್ತೆ ನಮಗೆ, ಯಾವುದೋ ರವಿಶಂಕರ್ ಅಷ್ಟು. ಅಂದ್ರೆ ಭಾರಿ ದೊಡ್ಡದಪ್ಪ. ಯೂಶಲಿ ಇಲ್ಲಿ ನೋಡಿದಾಗೆಲ್ಲ ಲೈಕ್ ತುಂಬಾ ಮದ್ವೆ ಫಂಕ್ಷನ್ ಏನೇ ಇದ್ರು ಈ ಕಡೆ ಕನಕಪುರ ಕರ್ಕೊಂಡ್ ಬಂದ್ಬಿಡ್ತಾರೆ, ಕನಕಪುರ ಸೈಡ್. ಸೊ ಇಲ್ಲೆಲ್ಲ ಸ್ವಲ್ಪ ಆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ, ಚೀಪ್ ರೇಟ್ ಅನ್ಬಿಟ್ಟು ನೋಡ್ದಂಗೆಲ್ಲ. ಎಲ್ಲ ಇದೆಯೋ ಇಲ್ಲೇ ಕನೆಕ್ಟ್ ಆಗಿ ಪ್ಲೇ ಆರೋಗ್ಯ ಸಾಂಗ್. ಆರೋಗ್ಯ ಆರಾಧ್ಯ ಆರೋಗ್ಯ ಸಾರಿ ಅಲ್ಲ, ಆರೋಗ್ಯ ಸಾಂಗ್ ಯಾವ್ದು? ಇವಾಗ ಇದೊಂದು ಬಿಟ್ಬಿಟ್ಟವ್ರೆ 80 ಸ್ಪೀಡ್ ಮೇಲೆ. ಆರೋಗ್ಯ ಸಾಂಗ್ ಖುಷಿ. ಇದು ಬೇರೆ ಸ್ಪೀಡ್ ಲಿಮಿಟು. ಇದು ಸಪ್ರೇಟ್ ನಾವು ಬ್ಲೂಟೂತ್. ಆದ್ರೂ ಈ ರೋಡಲ್ಲೆಲ್ಲ ಬೇರೆ ಟೈಮಲ್ಲೆಲ್ಲ ಬಂದಾಗ ಟ್ರಾಫಿಕ್ ಅಷ್ಟಿರಲ್ಲ. ಈ ವೀಕೆಂಡ್ಸ್ ಅಂತ ಬಂದು ಅಂದ್ರೆ ವೀಕೆಂಡ್ಸ್ ಬಂದು ಅಂದ ತಕ್ಷಣ ಏನು ರೆಸಾರ್ಟ್ಗೆ ಹಿಂಗೆ ಇವಾಗ ಏನಂದ್ರೆ ಮೈಸೂರಿಗೂ ಹಿಂಗೆ ಹೋಗ್ಬೋದು.
ಸೊ ಆದ್ರಿಂದ ಈ ಹೈವೇ ಮಾಡ್ತಾ ಇದಾರೆ, ಒಳ್ಳೆ ಹೈವೇ. ಸೊ ಆದ್ರಿಂದ ಎಕ್ಸ್ಪ್ರೆಸ್ ವೇ ತುಂಬಾ ಜನ ಹಿಂಗೆ ಹೋಗ್ಬಿಡ್ಬೋದು, ಮಳವಳ್ಳಿ ಮೇಲೆ ಸೀನಿಕ್ ಆಗಿದೆ ರೋಡ್ ಅಂತ. ಬಟ್ ಆದ್ರೂ ಕಷ್ಟನೇ ಅಪ್ಪ. ಅವು ಈ ಸೈಡ್ ಏನೋ ರಾಮನಗರ್ ಏನೋ ಅಂತೆ ಅಲ್ಲಿರೋದು, ರಿವರ್ ವ್ಯಾಲಿ ರೆಸಾರ್ಟ್ ಇಲ್ಲ. ನಾನು ನೋಡು ನಿನ್ನೆ RCB ಮ್ಯಾಚ್ ಗೆಲ್ತಲ್ಲ, ಸೊ ಅದಕ್ಕೆ ಇವತ್ತು ರೆಡ್ ಇಂಡಿಕೇಟ್ ಮಾಡಬೇಕಲ್ಲ ನಮ್ಮ RCB. ಎಲ್ಲೇ ಹೋದ್ರು ನಮ್ಮ RCB ಬಗ್ಗೆ ಏನಾದ್ರು ಮಾತಾಡಬೇಕು, ಹೇಳಬೇಕು. ಲಾಯಲ್ಟಿ ಮುಖ್ಯ ಅಲ್ವಾ? ನಮ್ಮಲ್ಲಿ ಯಾರು CSK ಫ್ಯಾನ್ ಇಲ್ಲ ಅಲ್ಲ. ಇವನು ಧೋನಿ ಫ್ಯಾನ್ ಅಷ್ಟೇ ಅವ್ನು. ದೊರೆ. ಈ ಸಾಂಗು ಕೇಳ್ಕೊಂಡು ಫ್ರೆಂಡ್ಸ್ ಹತ್ರ ಹೋಗ್ತಾಯಿದ್ರೆ ಒಳ್ಳೆ ಫೀಲ್ ಇರುತ್ತೆ. ಎಷ್ಟೊಂದು ಜನ ಇರ್ತಾರೆ ಈಗಲೂ ಕೂಡ ಫ್ರೆಂಡ್ಸ್ ಅನ್ನೋದನ್ನ ಮರ್ತುಬಿಟ್ಟು, ಲೈಕ್ ಹೊಸ ಫ್ರೆಂಡ್ಸ್ ಯಾರೋ ಸಿಕ್ಕಿರಲಿ ಅವ್ರ ಜೊತೆ ಇರ್ತಾರೆ. ಏನೇ ಆಗಲಿ ಲೈಫಲ್ಲಿ ಹಳೆ ಫ್ರೆಂಡ್ಸ್ನ ಯಾವತ್ತೂ ಮರಿಬೇಡಿ. ಏನಂತಾರೆ, ಹಳೆ ಸ್ಕೂಲ್ ಫ್ರೆಂಡ್ಸ್, ಫಸ್ಟ್ ಸ್ಕೂಲ್ ಫ್ರೆಂಡ್ಸ್ ಅನ್ನೋದು ಬರ್ತಾರೆ. ಅದು ಒಂಥರ ಬೇರೆನೇ ಫೀಲಿಂಗು. ಯಾವತ್ತೇ ಆಗಲಿ ಟ್ರೂ ಫ್ರೆಂಡ್ಶಿಪ್ ಏನೇ ಇದ್ರೂ ಉಳಿಬೇಕು. ಆದಷ್ಟು ಫ್ರೆಂಡ್ಸ್ಗೆ ಬೆಲೆ ಕೊಡಿ. ಓಕೆ, ಟೋಲ್ ಇದನ್ನ ರೆಡಿ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನು ಟೋಲ್ ಕಟ್ ಅವಶ್ಯಕತೆ ಇಲ್ಲ. ಸುಲಿಗೆನೆ ಫುಲ್ ಎಲ್ಲ ನೋಡಿ, ಎಲ್ಲ ಕೆಳಗಿನ ಮೇಲೆ ಯಾವ ಟೋಲ್ ಅಂತ ನೋಡಿ ಏನು ಗೊತ್ತಾದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿದೆ, ಒಂಥರ ಪ್ಲೇಸ್ ದೊಡ್ಡದಾಗಿದೆ ಪ್ಲೇಸ್. ರಿವೀಲ್ ಮಾಡ್ಬಿಟ್ಟು ಅಷ್ಟೇ ಸಾಂಗು. ವಾತಾವರಣ. ಅಲ್ಲೊಂದು ಹಸು ಇದೆ, ನಮ್ಮ ಹಸು ಇಲ್ಲೇ ಒಂದೈತೆ. ಒಂದು ಹಳೆ ಕುರಿ ಗ್ಯಾಂಗು. ಅಲ್ಲಿ ನಮ್ದು ಒಂದು ಕುರಿ ಐತೆ ನೋಡಿ, ಇಲ್ಲಿ ಬಿಲ್ಡಪ್ ನೋಡು. ತಲೆದ ಹೆಂಗದಂದ್ರೆ ಹೆಂಗೆ, ಇವನ್ನ ನೋಡಿ ಕಲಿಬೇಕು. ಈ ತರ ಒಳ್ಳೆ ಜಾಗದಲ್ಲಿ ಫ್ರೆಂಡ್ಸ್ ಜೊತೆ, ಹಸುನೂ ಇದೆ ಆರಾಮಾಗಿ. ಚಿಕ್ಕ ಹಸು ಅಂತ ಅದು ಎಲ್ಲ ಒಂಥರ ಒಳ್ಳೆ ಜಾಗ. ನೋಡಿ ಜಾಗ ಹೇಗಿದೆ ಅಂತ. ಫುಲ್ಲು ಸುತ್ತಲೂ ಮರ ಗಿಡಗಳು, ಕಾಡು ಥರ. ಹಳ್ಳಿ ವೈಬ್ಸು ಒಂಥರ ಕಾಡು ಥರನೂ ಇದೆ. ಈ ಥರ ಒಂಥರ ಫ್ರೆಂಡ್ಸ್ ಜೊತೆ ಒಂಥರ ಮಜಾ.